ಕೇಸ್ ನಡೀತಾ ಇದೆ. ಒಂದನೇದಾಗಿದೆ, ಎರಡನೇ ಸಲ ನೋಟಿಫಿಕೇಶನ್ ಬಂದಿದೆ, ಮೂರನೇ ಸಲ ಬಂದಿದೆ, ನಾಲ್ಕನೇ ಸಲ ಬಂದಿದೆ. ಇವ್ರಿಗೆ ಇಷ್ಟ ಬಂದಂಗೆ ಕಳ್ಸೋದಕ್ಕೆ ನಾವೇನ್ ನಮ್ ಜಮೀನನ್ನ ಏನ್ ಅನ್ಕೊಂಡಿದ್ದಾರೆ? ಬಂದಿರತಕ್ಕಂತ ಎಲ್ಲಾ ರೈತರಿಗೆ, ಎಲ್ಲಾ ರೈತ ಪರ ಸಂಘಟನೆಗಳಿಗೆ ಎಲ್ಲರಿಗೂ ವಂದಿಸ್ತಾ ಇವತ್ ನಾವಿಲ್ಲೇನ್ ಮಾಡ್ತಾ ಇದೀವಿ, ಆನೇಕಲ್ ತಾಲೂಕ್ ಆಫೀಸ್ ಬಂದ್ ಯಾಕೆ ಮಾಡ್ತಾ ಇದೀವಿ? ನಮ್ಗೇನ್ ಕೆಲಸ ಇಲ್ವಾ? ಇದೆ. ಯಾಕೆ ನಾವು ಬಂದ್ ಮಾಡ್ತಾ ಇದೀವಿ ಅನ್ನೋದು ಮೇನ್ ರೀಸನ್. ಮೊದಲಿಗೆ 1.5 ವರ್ಷ ಆಯ್ತು ನಮ್ಮ ಹಳ್ಳಿ ಅಂದೇನಹಳ್ಳಿ ಮತ್ತೆ ಸಮನಹಳ್ಳಿ ಎರಡು ಊರುಗಳ ಮೇಲೆ ಸುಮಾರು 650 ಎಕರೆಗೆ ಬಂದಿದೆ ನಮ್ಗೆ ನೋಟಿಸ್. ನಾವು ಆವಾಗ್ಲೇ ಕಾನೂನಾತ್ಮಕವಾಗಿ ಹೋರಾಡ್ತಾ ಇದೀವಿ. ಕೋರ್ಟ್ ಅಲ್ಲಿ ಕೇಸ್ ಆಗಿದೆ, ಸ್ಟೇ ಬಂದಿದೆ. ಅದಲ್ಲದೆ ನಾವು ಮೊದಲನೇದಾಗಿ ಸರ್ಜಾಪುರದಲ್ಲಿ ಚಳುವಳಿ ಮಾಡಿದ್ವಿ. ಆಗ ಬಂದ್ರು ನಮ್ಮ ಶಿವಣ್ಣನವ್ರು ಬಂದ್ರು. ನಾನು ಕಾನೂನಾತ್ಮಕವಾಗಿ ನಿಮಗೆ ಏನು ಸಹಾಯ ಬೇಕೋ ಅದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ಅದು ಮುಕ್ತಾಯ. ನೆಕ್ಸ್ಟ್ ಏನು ಸ್ಟೆಪ್ ತಗೊಂಡಿಲ್ಲ. ಎರಡನೇದಾಗಿ ದೊಮ್ಸಂದ್ರ ಕ್ರಾಸ್ ಸರ್ಕಲ್ ಜಾಮ್ ಮಾಡಿಸಿದ್ವಿ, ಅಲ್ಲಿಗೂ ಬಂದ್ರು, ಅಲ್ಲೂ ಹೇಳಿದ್ರು. ಅಲ್ಲಿಂದನೂ ಮುಂದೆ ಏನು ನಡೀಲಿಲ್ಲ. ಮೂರನೇದಾಗಿ ನಾವು ಫ್ರೀಡಂ ಪಾರ್ಕ್ ಬೈಕ್ ರ್ಯಾಲಿ ಮಾಡಿದ್ವಿ. ಎಷ್ಟು ಹಳ್ಳಿಗಳು, 11 ಹಳ್ಳಿಗಳ ಜನಗಳು ಸೇರ್ಕೊಂಡು ಸುತ್ತಮುತ್ತಲಿನ ಮುತ್ತನಲ್ಲೂರು, ಅಂದೇನಹಳ್ಳಿ, ಯಮರೆ ಪಂಚಾಯಿತಿ ಹಳ್ಳಿಗಳೆಲ್ಲ ಸೇರಿ ನಾವೆಲ್ಲ ಸೇರಿ ಫ್ರೀಡಂ ಪಾರ್ಕ್ಗೆ ಬೈಕ್ ರ್ಯಾಲಿ ಎಲ್ಲ ಹೋದ್ವಿ. ಹೆಣ್ಣು ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲ ಸೇರಿ